ಜೈ ಭೀಮ್ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಮನೆಮಗ ಡಾಕ್ಟರ್ ರಮೇಶ್ ಚಕ್ರವರ್ತಿ ಮಾಡುವ ಅಭಿಮಾನ. ಕಳೆದ ರಾತ್ರಿ ನನಗೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿಯಿಂದ ನನ್ನ ಸಮುದಾಯದವರು ರಾತ್ರಿ ಒಂದು 7-8 ಗಂಟೆಗೆ ನಂಗೆ ಕಾಲ್ ಮಾಡ್ತಾರೆ. ನನ್ನ ಮಾದಿಗ ಸಮುದಾಯದ ಕುಟುಂಬಗಳು ಆ ಗ್ರಾಮದಲ್ಲಿ 2-3 ಕುಟುಂಬ ಇದ್ದು, ಸವಣಿಯರು ಮತ್ತು ಬೋವಿ ಜನಾಂಗದವರು ಸರಿಸುಮಾರು 50ಕ್ಕೂ ಹೆಚ್ಚು ಜನ 2 ಕುಟುಂಬಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ 9 ತಿಂಗಳ ಬಾಣಂತಿ ಮೇಲೆ ಕಾಲಿಂದ ಒದ್ದು ಆಪ್ರೇಷನ್ ಆಗಿರುವಂಥ ಜಾಗಕ್ಕೆ ಕಾಲಿಂದ ಒದ್ದು ರಕ್ತಸ್ರಾವ ಆಗಿ ಪೊಲೀಸ್ ಸ್ಟೇಷನ್ಗೂ ಹೋಗಿದ್ರು ಕೂಡ ನಾನು ಕರೆ ಮಾಡಿ ಮಾತಾಡೋ ತನಕ ಅವ್ರನ್ನ ಗದರಿಸಿ ಬೆದರಿಸಿ ಅವ್ರನ್ನೇ ಸೆಲ್ಲೊಳಗಡೆ ಕೂರ್ಸೋಕ್ಕೆ ನೋಡ್ತಾ ಇದ್ದಂತಹ ಪೊಲೀಸ್ ಅಧಿಕಾರಿಗಳು. ಆ ಕೂಡಲೇ ನಾನು ಮಾನ್ಯ ವರಿಷ್ಠ ಅಧಿಕಾರಿಗಳಾದಂತಹ DYSP ಸಾಹೇಬರಿಗೆ ಮತ್ತು ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ದೂರವಾಣಿ ಮೂಲಕ ನಾನು ಮಾತಾಡಿ, ತದನಂತರ ಹಾಸನ ಜಿಲ್ಲಾ ಅಧ್ಯಕ್ಷಕರಾದಂತಹ ಲಿಂಗರಾಜ್ ಅವರಿಗೆ ಮಾಹಿತಿ ಕೊಟ್ಟು ಕೂಡಲೇ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಬೇಕು, MLC ಮಾಡಿಸ್ಬೇಕು ಮತ್ತು ಸೂಕ್ತವಾದ ಚಿಕಿತ್ಸೆಗೆ ಕೊಡಿಸ್ಬೇಕು ಅಂತಂದಾಗ ಹಾಸ್ಪಿಟ್ಲಿಗೆ ಸೇರಿಸಿ MLC ಮಾಡಿಸಿ ಅವ್ರಿಗೆ ಚಿಕಿತ್ಸೆ ಕೊಟ್ಟು, ತದನಂತರ DYSP ಅವರು ಮತ್ತು ಅಡಿಷ್ನಲ್ SP ಸಾಹೇಬರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಖುದ್ದು ಅವ್ರಿಗೆ ಫೋನ್ ಮಾಡಿ ಅಧಿಕಾರಿಗಳನ್ನ ಕಳಿಸಿ, ನಾನು ಫೋನ್ ಮಾಡಾದ ನಂತರ ಮತ್ತು ನಮ್ಮ ಲಿಂಗರಾಜ್ ಅವರು ಮಾತಾಡಿದ ನಂತರ ಅವ್ರ ಮೇಲೆ FIR ಹಾಕುವಂಥ ಕೆಲಸ ಮತ್ತು ಅವ್ರನ್ನ ಬಂಧಿಸುವಂಥ ಭರವಸೆ ಕೊಟ್ಟು FIR ಹಾಕಿ ಅವ್ರಿಗೆ ಸೂಕ್ತವಾದ ನ್ಯಾಯವನ್ನು ದೊರಕಿಸ್ಕೊಟ್ಟಂತಹ ಜಾವಗಲ್ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ಜಾಂಬವ ಯುವ ಸೇನೆಯ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಆ ಘಟನೆ ಏನು, ಆ ಒಂದು ಸ್ಥಳ ಯಾವುದು ಮತ್ತು ಆ ಗಲಾಟೆ ಯಾವ ರೀತಿಯಾಗಿದೆ, ಒಂದು ಇಬ್ಬರು ಗಂಡು ಮಕ್ಕಳು ಮತ್ತು ಒಂದು ಹೆಣ್ಣು ಮಗು, ಈ ಎಷ್ಟು ಜನ ಬಂದು ಹೊಡಿತಾ ಇದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು ಆ ವಿಡಿಯೋದಲ್ಲಿ. ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಜೈ ಭೀಮ್ ಬಂಧುಗಳು. ಹೆಚ್ಚಿನ ಮಾಹಿತಿಗಾಗಿ ನನಗೆ ಕಾಲ್ ಮಾಡಿ.